ಹಾಲು ಪರಿಪೂರ್ಣ ಆಹಾರ ಅಂತ ವೈಜ್ಞಾನಿಕ ಪುಸ್ತಕಗಳಲ್ಲಿ ಬರೆದುಕೊಂಡು ನಾವು ಜೀವನ ಮಾಡ್ತಾ ಇದ್ದೀವಿ. ಹಾಲು ಮಾನವನ ಆಹಾರ ಅಲ್ಲ. ಒಂದು ತೊಟ್ಟು ಬಾಯಿಗೆ ಹೋಗಬಾರ್ದು. ನಿಮ್ಮ ತಾಯಿ ಹಾಲು ಬಿಟ್ಟರೆ ಇನ್ನು ಯಾವ ಹಾಲು, ಯಾವ ಜಾನುವಾರು ಹಾಲು ನಿಮ್ಮ ಬಾಯಿಗೆ ಹೋಗಬಾರ್ದು. ಕಾರಣ ಇಷ್ಟೇ, ವೈಜ್ಞಾನಿಕವಾಗಿ ಈಗ ಹಸು ಹಾಲು ಯಾರಿಗೋಸ್ಕರ ಕೊಡೋದು? ಕರುಗಳಿಗೆ. ಆ ಕರುಗಳು 6 ತಿಂಗಳಲ್ಲಿ ಇಷ್ಟು ಬೆಳೀತವೆ. ನಿಮ್ಮ ಮಗು 6 ತಿಂಗಳಲ್ಲಿ ಅಷ್ಟು ಬೆಳೆಯತ್ತಾ? ಅಂದರೆ ಆ ಹಾಲಲ್ಲಿದ್ದ ಪೌಷ್ಟಿಕಾಂಶಗಳು, ಸ್ಟೆರಾಯ್ಡ್ಸು ಅಂದರೆ ಬೆಳವಣಿಗೆ ಬೇಕಾಗಿರೋ ಪ್ರಚೋದಕ ಪದಾರ್ಥಗಳು ಅಂತ ಹೇಳ್ತೀವಿ, ಅದು ಸೂಕ್ಷ್ಮ ಪ್ರಮಾಣದಲ್ಲಿ ಇರ್ತವೆ. ಆ ಅಸಮತೋಲನ ನೀವು ಬೇರೆ ಜಾನುವಾರು ಹಾಲು ನಿಮ್ಮ ಬಾಯಿಗೆ ಹಾಕ್ಕೊಳ್ಳೋದ್ರಿಂದ ಆಗತ್ತೆ ಅನ್ನೋದು ಈ ವೈಜ್ಞಾನಿಕ ಲೋಕ ಇಲ್ಲಿ ತನಕ ಹೇಳೋದಕ್ಕೆ ಮುಂದಕ್ಕೆ ಬರ್ತಾ ಇಲ್ಲ. ಯಾವಾಗ ಹಾಲನ್ನು ಕೃತಕವಾಗಿ ತಯಾರು ಮಾಡಿ ಜೆನೆಟಿಕ್ ಮಾಡಿಫಿಕೇಶನ್ಸ್ ಅಂತ ಹೇಳಿ IVF ಸೆಂಟರ್ಸಲ್ಲಿ ದೊಡ್ಡ ದೊಡ್ಡ ಇಂಜೆಕ್ಷನ್ಸಿಂದ ವೀರ್ಯ ಕಣಗಳನ್ನು ಒಳಗಡೆ ಜುಚ್ಚಿ ಸ್ಟೆರಾಯ್ಡ್ಸು, ಆ್ಯಂಟಿಬಯೋಟಿಕ್ಸ್ ಕೊಟ್ಟು ಹಾಲನ್ನು ಹಿತಿಕಿ ನಾವು ಸೋ ಕಾಲ್ಡ್ ಡೈರಿ ಇಂಡಸ್ಟ್ರಿ ಅಂತ ಏನು ಮಾಡ್ತಾ ಇದ್ವಿ. ಒಂದು ತೊಟ್ಟು ಹಾಲು ನಿಮ್ಮ ಬಾಯಿಗೆ ಹೋಗಬಾರ್ದಿತ್ತು. ಈಗ ಬಿಲಿಯನ್ ಟನ್ಸ್ ರೆಡಿ ಮಾಡಿ ಕೂತಿದ್ದೀವಿ ಮಾನವ ಜಾತಿ. ಈ ಹಸುಗಳನ್ನು ಕೃತಕವಾಗಿ ಬೆಳೆಸಿ ಮಾಡ್ತಾ ಇದ್ದೀವಿ. ಇಷ್ಟು ಅವೈಜ್ಞಾನಿಕದ್ದು ಯಾವುದೂ ಇಲ್ಲ. ಅದೇ ರೀತಿ ಗೊಬ್ಬರಗಳನ್ನು ಮಾರಾಟ ಮಾಡಿಕೊಳ್ಳೋಕ್ಕೋಸ್ಕರ ಅಕ್ಕಿ, ಗೋಧಿ, ದೇ ಆರ್ C3 ಗ್ರಾಸಸ್. ಅದಕ್ಕೆ ತುಂಬ ಪರಿಧಿಗಳಿವೆ. ಟೆಂಪರೇಚರು, ಗೊಬ್ಬರ ಇಷ್ಟಿರಬೇಕು, ನೀರಿಷ್ಟಿರಬೇಕು, ಇದಿಲ್ಲ ಅದು ಬೆಳೆಯೋಕ್ಕಾಗಲ್ಲ. ಅಂದರೆ ಎಲ್ಲೂ ಬೆಳೆಯೋಕ್ಕಾಗದೇ ಇರೋ ಧಾನ್ಯಗಳನ್ನು ಆಯ್ದುಕೊಂಡು ವ್ಯವಸ್ಥಿತವಾಗಿ ಅದನ್ನು ಮಾರಾಟ ಮಾಡುವ ಕಂಪನಿಗಳು ಹುಟ್ಟುಕೊಂಡಿರೋದ್ರಿಂದ ಎಲ್ಲರೂ ಅಕ್ಕಿ, ಗೋಧಿ ತಿನ್ನೋಕ್ಕೆ ಶುರು ಮಾಡಿದ್ದಾರೆ. ಸೊ ಒಂದು 10 ಸಿರಿಧಾನ್ಯಗಳು, ಸಿರಿಧಾನ್ಯ ಅಂತ ನಾನೇ ಹೆಸರಿಟ್ಟಿದ್ದು. ಈ ಚಿರುಧಾನ್ಯ, ತೃಣಧಾನ್ಯ, ಕಿರುಧಾನ್ಯ, ಕ್ಷುದ್ರಧಾನ್ಯ ಅಂತ ಹೆಸರುಗಳು. ಕ್ಷುದ್ರಧಾನ್ಯ ಅಂತ ಯಾಕೆ ಇಟ್ಟಿದ್ದಾರೆ ಅಂದರೆ ಇದರ ಆ ಬೀಜಗಳು, ಧಾನ್ಯಗಳ ಆ ಬೀಜಗಳು ತುಂಬ ಸಣ್ಣದಾಗಿರೋದ್ರಿಂದ ಕಣ್ಣಿಗೂ ಕಾಣಿಸದೇ ಇರೋದು. ಇದಕ್ಕಿದ್ದಂಗೆ 4 ಮಲೆ ಅಥವಾ ವಾತಾವರಣದಲ್ಲಿ ಮೋಡಗಳು ಬಂದ ತಕ್ಷಣನೇ ಅಲ್ಲಿ ಹುಲ್ಲು ಹುಟ್ಟುತ್ತಾ ಇತ್ತು. ಇದೇನಿದು ಕ್ಷುದ್ರಗಣಗಳದು ಬೆಳೆಸ್ತಾ ಇವೆ ಅನ್ನೋ ಒಂದು ಮಾತಿನಿಂದ ಅಂತ ಹುಲ್ಲುಗಳ ಧಾನ್ಯವನ್ನು ಕ್ಷುದ್ರಧಾನ್ಯ ಅಂತ ಕರಿತಾ ಇದ್ರು. ತೃಣಧಾನ್ಯ ಎಲ್ಲಂದ್ರೆ ಅಲ್ಲಿ ಬೆಳೀತಾ ಇತ್ತು. ಸೊ ಹೇರಳವಾಗಿ, ಸೊ ದಟ್ಸ್ಗೆ ತೃಣಧಾನ್ಯ ಅಂತ ಹೆಸರು. ಕಿರುಧಾನ್ಯ ತುಂಬ ಸೂಕ್ಷ್ಮ ಪ್ರಮಾಣ ಇರೋದು ಚಿರು, ಈ ಥರ ಹೆಸರುಗಳಲ್ಲಿ ಪ್ರಾಶಸ್ತ್ಯ ಹೊಂದಿದ್ದು. ಅದೇ ನಮ್ಮ ಊಟ ಆಗಿದ್ದಿತ್ತು. ಯಾಕಂದರೆ ಅಕ್ಕಿ, ಭತ್ತದ ಅಕ್ಕಿ, ಗೋಧಿ ಯಾರೂ ಬೆಳೀತಾ ಇಲ್ಲ. ಬೆಳೆದ್ರು ಎಲ್ಲೋ ಜಮೀನ್ದಾರರು ಕೆರೆ, ಗುಂಟೆ ಅಥವಾ ನದಿ ದಡದಲ್ಲಿ ಭೂಮಿ ಇದ್ದ ಅವರು ಮಾತ್ರ ಬೆಳೆಸ್ಕೊಂಡು ಯಾವಾಗಲೂ ಹಬ್ಬಕ್ಕೆ ಅಥವಾ ವರ್ಷಕ್ಕೊಮ್ಮೆ ಊಟ ಮಾಡತಕ್ಕಂಥ ಪದಾರ್ಥ ಈಗ ಈ ಗೊಬ್ಬರ ಬಳಕೆಯಿಂದ, ಈ ಗೊಬ್ಬರ ಅಂದ ತಕ್ಷಣನೇ ಈಗ ನಿಮಗೆ ಗೊತ್ತಾಗಬೇಕಾಗಿದ್ದು ಕಲುಷಿತ ಆಹಾರ ಅಂತ. ಯಾವಾಗ ವಿಜ್ಞಾನದ ಹೆಸರಿನಲ್ಲಿ ಗ್ರೀನ್ ರೆವಲ್ಯೂಷನ್ ಅಂತ ಹೇಳಿ ನಮ್ಮ ಬಾಯಿಗೆ ಈ ಗೊಬ್ಬರದ ಮತ್ತು ಕ್ರಿಮಿ ಕೀಟ ಕಲನಾಶಕ ಪದಾರ್ಥಗಳ ಅವಶೇಷಗಳು ಹೋಗೋಕ್ಕೆ ಶುರುವಾಯಿತು, ಇಡೀ ಮಾನವ ಜಾತಿಯಲ್ಲಿ ರೋಗದ ಸೃಷ್ಟಿ, ಉತ್ಪಾದನೆ ಆಗೋಕ್ಕೆ ಶುರುವಾಯಿತು. ಅಂದರೆ ಅಲ್ಲಿ ತನಕ ನಮಗೆ ರೋಗಗಳು ಅಷ್ಟು ಕಾಡ್ತಾ ಇರಲಿಲ್ಲ. ಎಸ್ ಸರ್. ಖಾದರ್ ಸರ್, ಮತ್ತೊಂದು ವಿಷಯ ಅಂದರೆ ಇವತ್ತು ವಾರದ ಅತಿಥಿಯಲ್ಲಿ ನಾವು ಕೂತ್ಕೊಂಡಿದ್ದೀವಿ. ಬಹುಶಃ ಇವತ್ತು ಎಪಿಸೋಡ್ ನೋಡ್ತಾ ಇರೋರು ಇದು ಕೃಷಿ ಕಾರ್ಯಕ್ರಮನ, ವೈಜ್ಞಾನಿಕ ಕಾರ್ಯಕ್ರಮನ, ಇಲ್ಲ ಏನಿದು ಅಂತ ಒಂದು ಕನ್ಫ್ಯೂಷನ್ ಇರುತ್ತೆ. ಬಿಕಾಸ್ ಅಷ್ಟು ಇನ್ಫಾರ್ಮೇಷನಿನ ಬಂಡಲ್ಸ್ ಜೊತೆಗೆ ನಿಮ್ಮ ವಿಚಾರಗಳನ್ನು ಹೇಳ್ತಾ ಇದ್ದೀರಾ. ಬಟ್ ಎಲ್ರಿಗೂ ಅಂದರೆ ನಿಮ್ಮ ವಿಡಿಯೋಸ್ ನೋಡಿರ್ತಾರೆ, ನಿಮ್ಮ ಬರಹಗಳು, ನಿಮ್ಮ ಪುಸ್ತಕಗಳು ಎಲ್ಲ ಗೊತ್ತು ಸರ್. ಆದರೆ ವೈಯಕ್ತಿಕವಾಗಿ ಖಾದರ್ ವಲ್ಲಿ ಅಂತ ಹೇಳಿದ್ರೆ ಅವರ ಬದುಕನ್ನು ಕೂಡ ತಿಳ್ಕೋಬೇಕು ಅನ್ನೋ ಒಂದು ಕುತೂಹಲ ಇದೆ ಸರ್. ನಮಗೂ ಕೂಡ ಅದೇ ಇದೆ. ಇನ್ಫ್ಯಾಕ್ಟ್ ಅಂದರೆ ಈ ಒಂದು ಸಿರಿಧಾನ್ಯಗಳ ಬಗ್ಗೆ ನೀವು ಇಷ್ಟೊಂದು ಇಂಟ್ರೆಸ್ಟ್ ತಗೊಂಡಿದ್ದು ಅಂತ ಹೇಳಿದ್ರೆ, ನೀವು ಬೆಳೆದು ಬಂದಂಥ ವಾತಾವರಣ ಹೇಗಿದೆ, ನಿಮ್ಮ ತಂದೆ ತಾಯಿ ಬಗ್ಗೆ ಈ ವಿಚಾರಗಳನ್ನು ಒಂದಷ್ಟು ಹೇಳಿ ಸರ್. ನಾನು ಒಂದು ಬಡ ಕುಟುಂಬದಲ್ಲಿ ಹುಟ್ಟಿದ್ದು, ಅದನ್ನು ಹೇಳಬಾರ್ದು. ನಮ್ಮ ಅಪ್ಪ ಅದು ಇದು ಕೆಲಸ ಮಾಡ್ತಾಯಿದ್ರು. ಮೂಲತಃ ದರ್ಜಿ ಕೆಲಸ ಅಂದರೆ ಟೈಲರ್ ಕೆಲಸ ಮಾಡ್ತಾಯಿದ್ವಿ. ನಮ್ಮಮ್ಮ ಆ ಹೊಲ ಗದ್ದೆಗಳಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ದಿದ್ದು. ಸೊ
ನಮಗೆ ಮಾಂಸ ತಿನ್ನೋದು ಕಷ್ಟ ಆಗಿದ್ರು, ಅಂದರೆ ಮಾಂಸ ತುಂಬ ಆ ಕಾಲದಲ್ಲೂ ದುಡ್ಡು ಜಾಸ್ತಿ ಆಗ್ತದೆ, ಆದ್ರೂ ಆವಾಗ ಯಾವಾಗ ವಾರಕ್ಕೊಮ್ಮೆ ವಾರಕ್ಕೆರಡು ಸತಿ ತಿನ್ನುವುದು ಒಂದು ಅಭ್ಯಾಸ ಇತ್ತು. ಬಟ್ ಯಾವಾಗಲೂ ನನಗೆ ಒಂದು 10-11 ವಯಸ್ಸು ಬಂದಾಗ ಮಾಂಸ ತಿನ್ನುವುದು ಸರಿ ಇಲ್ಲ ಅನ್ನೋ ಒಂದು ಪ್ರಜ್ಞೆ ಬಂತು. ಸೊ ಆವತ್ತಿನಿಂದ ನಾನು ಈ ಆಹಾರದ ಬಗ್ಗೆ ಹೆಚ್ಚಿನ ಕಾಳಜಿ, ತಿಳುವಳಿಕೆ, ಗಮನ ಎಲ್ಲ ಸೇರಿಕೊಂಡಿತ್ತು. ಇಷ್ಟು ಮಧ್ಯದಲ್ಲಿ ನಾನು ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದ್ದೆ. ನಾನು ಇದ್ದದ್ದು ಸ್ವಲ್ಪ ತಾಲೂಕು ಥರ ಇದ್ದ ಒಂದು ಊರು. ಅಲ್ಲಿಂದ ನಮ್ಮ ಅಜ್ಜಿ ಮನೆಗೆ ಹೋದಾಗ ಅಲ್ಲಿ ಹಳ್ಳಿಯಲ್ಲಿ ನಮ್ಮ ಅಜ್ಜಿ ತಿಂತ ಇದ್ದಿದ್ದು ನವಣೆ, ಆರ್ಕ, ಸಾಮೆ. ಓಕೆ. ಸೊ ಆ ವ್ಯತ್ಯಾಸ ಕಂಡು ಬರ್ತಾ ಇತ್ತು. ನಾನು ನಮ್ಮ ಅಜ್ಜಿ ಮನೆಗೆ ಹೋದರೆ ಒಂದು 10 ದಿವಸ 15 ದಿವಸ ಈ ಹಾಲಿಡೇಸ್ ಅಂತ ರಜಾಗಳಿಗೆ ಹೋಗಿದಾಗ ಅಲ್ಲಿ ಊಟ ಮಾಡ್ತಾ ಇದ್ದಿದ್ದಾಗ ನನಗೆ ಹೊಟ್ಟೆ ತುಂಬ ಆರಾಮಾಗಿರ್ತಾ ಇದ್ದೆ. ದಿಸ್ ಐ ಆಮ್ ಟಾಕಿಂಗ್ ನಾನು 3ನೇ ತರಗತಿ 4ನೇ ತರಗತಿ ಆ ವಯಸ್ಸು. ಮತ್ತು ನಮ್ಮ ಊರಿಗೆ ಬಂದು ಈ ಭತ್ತದ ಅಕ್ಕಿ ಊಟ ಮಾಡೋಕ್ಕೆ ಶುರು ಮಾಡಿದರೆ ಸ್ವಲ್ಪ ಇನ್ಕನ್ವೀನಿಯನ್ಸ್. ಸೊ ಆವಾಗಿಂದ ನಮ್ಮ ಮನೆಯಲ್ಲೂ ನಾನು ಹೇಳಕ್ಕೆ ಶುರು ಮಾಡಿದ್ದು ಇದು ತಿನ್ನಬೇಕು ಅದು ತಿನ್ನಬೇಕು ಅಂತ. ಅಫ್ಕೋರ್ಸ್ ನಡೀತಾ ಇರ್ತಿತ್ತು ಅದೆಲ್ಲ ಸರಿ. ಸೊ ನನಗೆ ಅಷ್ಟು ಗಮನ ಆ ವಯಸ್ಸಲ್ಲೇ ಸಿಕ್ತು. ಅಂದರೆ ದೇರ್ ಆರ್ ಸರ್ಟನ್ ಧಾನ್ಯಗಳು ತಿಂದರೆ ಆರಾಮಾಗಿರ್ಬೋದು ಅನ್ನೋ ಒಂದು ಮಾಹಿತಿ ಚಿಕ್ಕ ವಯಸ್ಸಲ್ಲೇ ಸಿಕ್ತು. ಅದು ಎಷ್ಟು ಆರಾಮಾಗಿರ್ತಾ ಇತ್ತು ಅಂದರೆ ನಮ್ಮ ಅಜ್ಜಿ ಅಂಬಲಿ ಅಂತ ಮಾಡೋರು. ನವಣೆ ಅಕ್ಕಿ ರಾತ್ರಿ ನೆನೆಸ್ಬಿಟ್ಟು ಬೆಳಗ್ಗೆ ಕುದಿಸಿ ಗಂಜಿ ಮಾಡ್ತಾರೆ. ಆ ಮಣ್ಣಿನ ಮಡಿಕೆಯಲ್ಲಿ ಬಟ್ಟೆ ಕಟ್ಟಿ ಇಡ್ತಾರೆ. ಮಧ್ಯಾಹ್ನಕ್ಕೆ ಅದು ಒಂಥರ ಹುಳಿ ಬರುತ್ತೆ. ಅಂದರೆ ಹುಳಿಯುವ ಒಂದು ಪ್ರಕ್ರಿಯೆ ನಡೆಯುತ್ತೆ, ಫರ್ಮೆಂಟೇಷನ್ ವೈಜ್ಞಾನಿಕವಾಗಿ. ಆ ಫರ್ಮೆಂಟೇಷನ್ ನಡೆದಾಗ ಅಲ್ಲಿ ಸೂಕ್ಷ್ಮ ಜೀವಿಗಳು ಬಂದು ಸೇರ್ಕೊಳ್ತವೆ. ಆ ಒಂದು ಲೋಟ ಅಂಬಲಿ ಕುಡಿದ್ರೆ ಇನ್ನು ಅವತ್ತು ಎಷ್ಟು ಆರಾಮಾಗಿರ್ತಾ ಇತ್ತು. ಅದಾದಮೇಲೆ ತಿನ್ಬೋದು, ಏನಾದರೂ ತಿನ್ಬೋದು. ಬಟ್ ಆ ಅಂಬಲಿ ಕುಡಿಯೋದ್ರಿಂದ ನಮ್ಮ ಸಣ್ಣ ಕರಳು, ದೊಡ್ಡ ಕರಳು, ಸಿಲಿಯಕ್ ರೀಜನ್ ಅಂತಾರೆ, ಅದು ಈ ಸೂಕ್ಷ್ಮ ಜೀವಿಗಳಿಗಂತ ಸೇರಿದೆ. ಗಟ್ ಮೈಕ್ರೋಬ್ಸ್ ಅಂತಾರೆ, ಮೈಕ್ರೋಬಯೋಮ್ ಅಂತಾರೆ. ಇತ್ತೀಚಿನ ದಿನಗಳಲ್ಲಿ ನಮ್ಮಂಥವ್ರು ಹೇಳಕ್ಕೆ ಶುರು ಮಾಡಿದ ಮೇಲೆ ಅದರ ಬಗ್ಗೆ ಮಾತುಗಳು ಕೇಳಿಸ್ಪಡ್ತಾ ಇದೆ. ಸೊ ಈ ಗಟ್ ಮೈಕ್ರೋಬ್ಸನ್ನು ಗಟ್ಟಿ ಮಾಡೋದು, ಅದನ್ನು ಸಂಪೂರ್ಣವಾಗಿ ಸಂರಕ್ಷಣೆ ಮಾಡೋದು ಈ ರೀತಿ ಪದ್ಧತಿಯಿಂದ ಮಾತ್ರ ಆಗುತ್ತೆ. ಅಂದರೆ ನೀವು ಊಟ ಮಾಡುವ ರೀತಿ ರಿವಾಜುಗಳಲ್ಲೇ ಫಸ್ಟ್ ನೀವು ನಿಮ್ಮ ಸಿಲಿಯಕ್ ರೀಸನನ್ನು ಗಟ್ಟಿ ಮಾಡಿ. ಅಂಬಲಿ ಕುಡಿಯೋದು ಆಹಾರ ಪದ್ಧತಿ ನಮ್ಮ ದೇಶದಲ್ಲಿ ಸಾವಿರಾರು ವರ್ಷದಿಂದ ಮಾಡ್ಕೊಂಡು ಬಂದಿರೋದು. ಅದನ್ನು ಪೂರ್ತಿಯಾಗಿ ತೆಗೆದುಬಿಟ್ರೆ ನಿಮಗೆ ರೋಗಗಳ ಸರಮಾಲೆ ನೀವೇ ಕೈ ಚಾಚಿ ಸ್ವಾಗತಿಸಿದಂಗೆ ಆಗ್ತಾ ಇದೆ. ಆ್ಯಂಡ್ ದಟ್ಸ್ ವಾಟ್ ಇಸ್ ಎಕ್ಸಾಕ್ಟ್ಲಿ ಹ್ಯಾಪೆಂಡ್ ನೌ. ಯಾವಾಗ ನಮ್ಮ ಆಹಾರ ಪದಾರ್ಥ ಮತ್ತು ಪದ್ಧತಿ ನಮ್ಮ ಅಡಿಗೆ ಮನೆಯಿಂದ ಹೊರಗಡೆ ಹೋಯಿತು, ರೋಗಗಳು ಶುರುವಾಯಿತು.